ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗೂಡ್ಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಸಲಾಯಿತು ಧರಣಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪೆರುಂಬಳದಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದ ವಿದ್ಯಾನಗರ ನಿವಾಸಿ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಆನೆಯಿಂದ ನೆರವೇರಿದ ಧ್ವಜವಂದನೆಯ ವಿಶೇಷ ವಿಡಿಯೋ ಎಲ್ಲೆಡೆ ವೈರಲ್. ಮಾದಕ ವ್ಯಸನದ ವಿರುದ್ಧ ಜನಪರ ಒಕ್ಕೂಟ ಹಾಗೂ ಬೀದಿ ಬದಿ ಚಿತ್ರರಚನೆ. ಕಾಸರಗೋಡು ಜನ ಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಸ್ಟೇಷನ್ ಬ್ರಷ್ ರೈಟಿಂಗ್ ಆರ್ಟಿಸ್ಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ. ಕಾಸರಗೋಡು ನಗರಸಭೆ 7ನೇ ವಾರ್ಡ್ ನುಳ್ಳಿಪಾಡಿ ಇದರ ಆಶ್ರಯದಲ್ಲಿ ವಾರ್ಡ್ ಮಟ್ಟದ ಪ್ರತಿಭಾ ಪುರಸ್ಕಾರ ವಿತರಣೆ ಕೋಟೆಕಣಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗೂಡ್ಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ಧರಣಿ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಉದ್ಘಾಟಿಸಿದರು. ಟ್ಯಾಂಕರ್ ಲಾರಿ ಚಾಲಕರ ಹಜಾರ್ಡಸ್ ಲೈಸೆನ್ಸ್ನ ಶುಲ್ಕದ ಹೆಚ್ಚಳವನ್ನು ಹಿಂಪಡೆಯಬೇಕು, ಹಜಾರ್ಡಸ್ ಲೈಸೆನ್ಸ್ನ ಕಾಲಾವಧಿಯನ್ನು 5 ವರ್ಷವನ್ನಾಗಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಗೂಡ್ಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ಚೆರ್ಕಳ ಬಸ್ ನಿಲ್ದಾಣ ಪರಿಸರದಲ್ಲಿ ಧರಣಿ ನಡೆಸಲಾಯಿತು. സിഐടിയു ജില്ലാ കാര്യദർശി ഗിരികൃഷ്ണൻ ഉദ്ഘാടിಸಿದರು. ഇത്തരം അക്രമങ്ങളെല്ലാം നേരിട്ട് കൊണ്ട് സർവീസ് നടത്തുന്നത് നമ്മുടെ കുടുംബം പോറ്റുന്നതിന് വേണ്ടിയിട്ടാണ്. യാതൊരു തർക്കവുമില്ല. ഓരോരുത്തരും ജോലി ചെയ്യുന്നത് ആ ജോലി ചെയ്യുമ്പോൾ കിട്ടുന്ന ശമ്പളം കൊണ്ട് നമ്മുടെ കുടുംബം പോറ്റുന്നതിന്, മക്കളെയും പോറ്റുന്നതിന് വേണ്ടി, മക്കളെ പഠിപ്പിക്കുന്നതിന് വേണ്ടി, ബാക്കി ആവശ്യങ്ങൾക്ക് വേണ്ടിയിട്ടാണ്. എന്നാലും ഒരു സാമൂഹ്യ പ്രതിബദ്ധത ഉള്ള ഒരു തൊഴിലാണല്ലോ നമ്മൾ നിറവേറ്റുന്നത്, നമ്മൾ കഴിച്ചുകൂട്ടുന്നത്. അങ്ങനെയുള്ള തൊഴിലാളികളെ സംരക്ഷിക്കാൻ ഗവൺമെന്റ് ആവശ്യമായ നിലപാട് സ്വീകരിക്കണമെന്ന് എത്രയോ വർഷക്കാലമായി ആവശ്യപ്പെട്ടിട്ടും ഇന്ന് വരെ അതിന് യാതൊരു പ്രതിവിധി ഉണ്ടായിട്ടില്ല. ഇപ്പോൾ നമ്മൾ ഈ സമരത്തോട്, അതാണ് ഞാൻ പറഞ്ഞത്, ഏറ്റവും അവസാനത്തെ ആയുധം എന്ന രീതിയിലേക്കാണ്. അടുത്ത മാസം 3-ാം തീയതി പണിമുടക്ക് തന്നെ നടത്തും. അത് ഒരു ദിവസത്തെ സമരം കൊണ്ട് ഗവൺമെന്റ് ഇനിയും കണ്ണു തുറക്കുന്നില്ലെങ്കിൽ അനിശ്ചിതകാലത്തേക്ക് ഞങ്ങൾക്ക് നിർത്തിയിടേണ്ടി വരും. ಕೆವಿ ಸುನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಮಜೀದ್ ಪಿ, ವೇಣುಕುಮಾರ್ ಪಿ, ಗೋಕುಲ್, ಪ್ರಭಾಕರನ್ ಮುಂತಾದವರು ನೇತೃತ್ವ ನೀಡಿದರು. ಗೂಡ್ಸ್ ವರ್ಕರ್ಸ್ ಫೆಡರೇಷನ್ ವಲಯ ಕಾರ್ಯದರ್ಶಿ ಎಂ ರಾಜನ್ ಸ್ವಾಗತಿಸಿದರು. ಹಲವಾರು ಮಂದಿ ಧರಣಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರುಂಬಳದಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದ ವಿದ್ಯಾನಗರ ನಿವಾಸಿಯನ್ನು ಸ್ಥಳೀಯರು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿಷ್ಣುಪಾರದಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದಾಗ ಈತನನ್ನು ಊರವರು ವಶಕ್ಕೆ ಪಡೆದಿರುವುದು. ಕಾಸರಗೋಡು ಪೆರುಂಬಳ ಪ್ರದೇಶದಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದ ವ್ಯಕ್ತಿಯನ್ನು ಸ್ಥಳೀಯರು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿದ್ಯಾನಗರ ಚಾಲ ನಿವಾಸಿಯಾಗಿದ್ದಾನೆ. ವಿಷ್ಣುಪಾರದಲ್ಲಿ ಸಿಕ್ಕಿಬಿದ್ದಿರುವುದು. 10:30 ಸುಮಾರಿಗೆ ಘಟನೆ ನಡೆದಿದೆ. ಪೆರುಂಬಳದ ವಿವಿಧ ಪ್ರದೇಶಗಳಲ್ಲಿ ತ್ಯಾಜ್ಯ ಎಸೆಯುವುದು ಸ್ಥಳೀಯರಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನಾಗಿದೆ ಸೃಷ್ಟಿಸುವುದು. ದೂರ ಪ್ರದೇಶಗಳಿಂದಲೂ ವಾಹನದಲ್ಲಿ ಆಗಮಿಸಿ ಹಲವರು ತ್ಯಾಜ್ಯ ಎಸೆಯುತ್ತಾರೆ. ಮಳೆಗಾಲದಲ್ಲಿ ತ್ಯಾಜ್ಯಗಳು ಕೊಳೆತು ಹೋಗಿ ದುರ್ಗಂಧ ಬೀರುವುದರಿಂದ ಪ್ರದೇಶವಾಸಿಗಳು ಮೂಗು ಮುಚ್ಚಿ ನಡೆಯಬೇಕಾದ ಪರಿಸ್ಥಿತಿಯಾಗಿದೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯೂ ಎದುರಾಗಿದೆ. ಬೀದಿ ನಾಯಿಗಳ ಉಪಟಳವು ಪ್ರದೇಶದಲ್ಲಿ ತೀವ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ತ್ಯಾಜ್ಯ ಎಸೆಯುವುದನ್ನು ತಡೆಯಲು ಸ್ಥಳೀಯರು ಜಾಗೃತಿಯಲ್ಲಿದ್ದರು. ಇದರ ನಡುವೆ ವಿದ್ಯಾನಗರ ಚಾಲ ನಿವಾಸಿ ತ್ಯಾಜ್ಯ ಎಸೆಯಲು ಆಗಮಿಸಿದ್ದು ಸ್ಥಳೀಯರು ಆತನನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಎಸೆದ ತ್ಯಾಜ್ಯವನ್ನು ಈತನಿಂದಲೇ ತೆರವುಗೊಳಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆನೆಯಿಂದ ನೆರವೇರಿದ ಧ್ವಜವಂದನೆಯ ವಿಶೇಷ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗ ನಡೆದ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ವಿಡಿಯೋದಲ್ಲಿ ಆನೆಯೊಂದು ಎಲ್ಲರ ಗಮನ ಸೆಳೆದಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ದೇವಸ್ಥಾನದ ರಥಬೀದಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಸೇನಾಧಿಕಾರಿ ಸುಬೇದಾರ್ ಉದಯ್ ಚಂದ್ರ ಉಡುಪ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಕಟೀಲು ದೇವಸ್ಥಾನದ ಆನೆ ಮಹಾಲಕ್ಷ್ಮಿ ವಿಶೇಷ ಧ್ವಜವಂದನೆ ನೆರವೇರಿಸಿದ್ದು, ಆನೆಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ.
ಸುಬೇದಾರ್ ಉದಯಚಂದ್ರ ಉಡುಪಾರ್ ಅವರಿಗೆ ಆನೆ ಧ್ವಜವನ್ನು ನೀಡಿ ವಂದನೆ ಸಲ್ಲಿಸಿರುವುದು ಗಮನಾರ್ಹವಾಗಿತ್ತು. ಬಳಿಕ ಧ್ವಜಸ್ತಂಭ ಮುಂದೆ ನಿಂತು 3 ಬಾರಿ ಗೀಳಿಟ್ಟು ಧ್ವಜವಂದನೆ ಮಾಡಿದೆ. ಈ ಅಪೂರ್ವ ದೃಶ್ಯಕ್ಕೆ ದೇವಸ್ಥಾನದ ಅರ್ಚಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು, ಶಿಕ್ಷಣದ ಆಡಳಿತ ಮಂಡಳಿ ಸೇರಿದಂತೆ ಇತರರು ಸಾಕ್ಷಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡು ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಸ್ಟೇಷನ್, ಬ್ರಷ್ ರೈಟಿಂಗ್ ಆರ್ಟಿಸ್ಟ್ ಅಸೋಸಿಯೇಷನ್, ಕಾಸರಗೋಡು ಜಿಲ್ಲಾ ಸಮಿತಿ ಎಂಬಿಯುಗಳ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವ್ಯಸನದ ವಿರುದ್ಧ ಜನಪರ ಒಕ್ಕೂಟ ಹಾಗೂ ಬೀದಿ ಬದಿ ಚಿತ್ರರಚನೆ ನಡೆಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಾಗಿತ್ತು ಕಾರ್ಯಕ್ರಮ. ಕಾಸರಗೋಡು ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಸ್ಟೇಷನ್, ಬ್ರಷ್ ರೈಟಿಂಗ್ ಆರ್ಟಿಸ್ಟ್ ಅಸೋಸಿಯೇಷನ್, ಕಾಸರಗೋಡು ಜಿಲ್ಲಾ ಸಮಿತಿ ಎಂಬುವುಗಳ ಸಂಯುಕ್ತ ಆಶ್ರಯದಲ್ಲಿ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಜನಪರ ಒಕ್ಕೂಟ ಹಾಗೂ ಬೀದಿ ಬದಿ ചിത്രരചന ಕಾರ್ಯಕ್ರಮ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ನಡೆಯಿತು. കാസർഗോഡ് നഗരസഭ ചെയർമാൻ അബ്ബാസ് ബേഗം ഉദ്ഘാಟಿಸಿದರು. മുതിർന്ന ആളുകൾ നമ്മുടെ സമൂഹത്തിലുള്ള കൊച്ചുകുട്ടികളെ, വിദ്യാർത്ഥികളെ വഴിതെറ്റിക്കുന്നു എന്നതാണ് യാഥാർത്ഥ്യം. അപ്പോൾ ഇവിടെ നമ്മൾ കാണേണ്ടത് കുട്ടികളെ നല്ല രീതിയിൽ പഠിപ്പിക്കാൻ, അതുപോലെ തന്നെ നല്ല ഉയരങ്ങളിലെത്താൻ ആഗ്രഹിക്കുന്ന മാതാപിതാക്കൾ, ആ മാതാപിതാക്കളെ പോലെ തന്നെ നമ്മുടെ ഈ മയക്കുമരുന്ന് വിതരണം ചെയ്യുന്ന ആളുകൾക്കും അവർക്ക് മക്കളുണ്ട് എന്നുള്ളൊരു ബോധ്യം അവർക്കുണ്ടായിക്കഴിഞ്ഞാൽ ഒരുപാട് മാറ്റങ്ങൾ നമുക്കിവിടെ ഉണ്ടാക്കാൻ നമുക്ക് സാധിക്കും. അങ്ങനെയുള്ള മാറ്റങ്ങളാണ് നമ്മൾ ഉണ്ടാക്കിയെടുക്കേണ്ടത്. ಕಾಸರಗೋಡು ಡಿವೈಎಸ್ಪಿ ಸಿ.ಕೆ. ಸುನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ.ಬಿ. ಜಾಯ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಆರ್ಟಿಸ್ಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ನಾರಾಯಣ್ ರೇಖಿತ, ವಿನೋದ್ ಶಿಲ್ಪಿ, ಮಣಿ ಮಾನಸ, ಜನಾರ್ದನ್, ಅಜೇಶ್ ಕೆಬಿ ಎಂಬಿವರು ಶುಭ ಹಾರೈಸಿದರು. ಕಾಸರಗೋಡು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಎಸ್ಎಚ್ಒ ನಳಿನಾಕ್ಷನ್ ಪಿ ಸ್ವಾಗತಿಸಿ ಸಿಡಬ್ಲ್ಯೂಒ ಶಶಿಧರನ್ ಧನ್ಯವಾದವೆತ್ತರು. ಚಿತ್ರರಚನೆಯಲ್ಲಿ 25ರಷ್ಟು ಮಂದಿ ಅಸೋಸಿಯೇಷನ್ ಸದಸ್ಯರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರಸಭೆ 7ನೇ ವಾರ್ಡ್ ನುಳ್ಳಿಪಾಡಿ ಇದರ ಆಶ್ರಯದಲ್ಲಿ ವಾರ್ಡ್ ಮಟ್ಟದ ಪ್ರತಿಭಾ ಪುರಸ್ಕಾರ ವಿತರಣೆ ನಡೆಯಿತು. ಕೋಟೆಕಣಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಾಗಿತ್ತು ಕಾರ್ಯಕ್ರಮ. ಕಾಸರಗೋಡು ನಗರಸಭೆ 7ನೇ ವಾರ್ಡ್ ನುಳ್ಳಿಪಾಡಿ ಇದರ ಆಶ್ರಯದಲ್ಲಿ ವಾರ್ಡ್ ಮಟ್ಟದ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮ ನಡೆಯಿತು. ಕೋಟೆಕಣಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ನಡೆಸಲಾದ ಕಾರ್ಯಕ್ರಮವನ್ನು ನೇತಾಜಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ನ ರಾಘವನ್ ಉದ್ಘಾಟಿಸಿದರು. ഈ 7ാം വാർഡാണ് ഒരുപക്ഷെ ഏറ്റവും വലിയ വാർഡ്. ഒരുപാട് ആൾക്കാരും റോഡും നല്ലുള്ള ഏരിയയാണ്. ഇപ്പോൾ കോട്ടക്കണ്ടി ക്രോസ് റോഡ് ഒരു ജനറൽ ഫണ്ട് ഉപയോഗിച്ച് തന്നെ ഒരു മെയിൻ്റനൻസ് ചെയ്യാനുള്ള ഒരു സംവിധാനം ബഹുമാനപ്പെട്ട ചെയർമാൻ്റെ ഭാഗത്ത് ഉണ്ടാവണമെന്നൊരു അഭ്യർത്ഥന ഞങ്ങൾക്കുണ്ട്. അതുപോലെ ഈ പുരസ്കാരം ഏറ്റുവാങ്ങാൻ വേണ്ടി ഇതിലെത്തിയിട്ടുള്ള കുട്ടികളും അവരുടെ രക്ഷിതാക്കളെയും അവരുടെ ഒരു നമ്മൾ അനുഭവത്തിന് ചടങ്ങാണിത്. അവർക്ക് ഭാവിയിലുള്ള അവരുടെ ജീവിതത്തിൽ ഇങ്ങനെയുള്ള പ്രോത്സാഹനങ്ങൾ വളരെയധികം പ്രയോജനപ്പെടുമെന്നാണ്. ವಾರ್ಡ್ ಕೌನ್ಸಿಲರ್ ವರಪ್ರಸಾದ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದ್ದರು. ಸುರಭಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ನ ಬಾಲಚಂದ್ರ ಕೋಡೋತ್, ವಿವೇಕ್ ಉಚ್ಚಿಲಾ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಿರುವ ಪ್ರತಿಭಾ ಪುರಸ್ಕಾರ ವಿತರಣೆಯನ್ನು ನೆರವೇರಿಸಿದರು. ವಾರ್ಡ್ ಸಮಿತಿ ಅಧ್ಯಕ್ಷ ಹರೀಶ್ ಕೋಟೆಕಣಿ ಸ್ವಾಗತಿಸಿ ವಾರ್ಡ್ ಸಮಿತಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲಾ ವ್ಯವಸ್ಥಾಪಕ ಕೇಶವ ಪಿವಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲಾ ವ್ಯವಸ್ಥಾಪಕ ಕೇಶವ ಪಿವಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಕ್ಕಳಿಂದ ರ್ಯಾಲಿ ನಡೆಯಿತು. ಶಾಲಾ ಹಿರಿಯ ಅಧ್ಯಾಪಕ ವಿನೋದ್ ರಾಜ್ ಪಿಕೆ ಸ್ವಾಗತಿಸಿದರು. ನಿವೃತ್ತ ವಾಯುಸೇನಾ ಅಧಿಕಾರಿಗಳಾದ ಶಿವರಾಮ ಪಿ ಹಾಗೂ ನಿವೃತ್ತ ಸೇನಾ ಅಧಿಕಾರಿಗಳಾದ ತಿರುಮಲೇಶ್ವರ ಭಟ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಾದ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಜಯಲಕ್ಷ್ಮಿ ಸಿಎಚ್ ಶುಭ ಹಾರೈಸಿದರು. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಶಿಕ್ಷಕಿ ದುರ್ಗಾ ಶಾಲಿನಿ ಧನ್ಯವಾದವೆತ್ತರು. ಶಾಲಾ ಮಕ್ಕಳಿಂದ ಭಾಷಣ ಹಾಗೂ ದೇಶಭಕ್ತಿ ಗೀತೆ ಕಾರ್ಯಕ್ರಮ ನಡೆಯಿತು.
ಶಾಲಾ ಶಿಕ್ಷಕಿ ನೀತು ಕೆವಿ ಕಾರ್ಯಕ್ರಮ ನಿರ್ವಹಿಸಿದರು. ರಕ್ಷಕರಾದ ರಾಜೇಶ್ ಮಕ್ಕಳಿಗೆ ಸಿಹಿಯನ್ನು ವಿತರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಎಂಎಲ್ಪಿ ಉದ್ಯಾವರ ತೋಟ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಎಂಎಲ್ಪಿಎಸ್ ಉದ್ಯಾವರ ತೋಟ ಶಾಲೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಇಸ್ಮಾಯಿಲ್ ಮಿಯಾಪ್ಪದವು ಧ್ವಜಾರೋಹಣಗೈದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯೆ ಕುಲ್ಸುಮ್ಮ ಮುಖ್ಯ ಅತಿಥಿಯಾಗಿದ್ದರು. ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಆಸಿಫ್ ಉದ್ಯಾವರ, ಉಮರ್ ಅಲಿ, ಅಬ್ದುಲ್ಲಾ ಮೋನು, ಅಹಮ್ಮದ್ ಸ್ವಾದಿಕ್ ಉಸ್ತಾದ್, ಪ್ರಮೀಳಾ, ಐಶ್ವರ್ಯ ಟೀಚರ್ ಶುಭ ಹಾರೈಸಿದರು. ನಂತರ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಹಲವಾರು ಮಂದಿ ಪೋಷಕರು ಪಾಲ್ಗೊಂಡರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಸಿಹಿ ತಿಂಡಿ ವಿತರಿಸಲಾಯಿತು. ಹಿರಿಯ ಅಧ್ಯಾಪಕ ರವಿಶಂಕರ್ ನೆಗಳಗುಳಿ ಸ್ವಾಗತಿಸಿ ಶಾಲಾ ಶಿಕ್ಷಕಿ ಗಾಯತ್ರಿ ಟಿಎನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಮಟಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಅಧ್ಯಕ್ಷ ಫಾರೂಕ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಕುಮಟಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಅಧ್ಯಕ್ಷ ಫಾರೂಕ್ ಧ್ವಜಾರೋಹಣ ನೆರವೇರಿಸಿದರು. ಉಪಾಧ್ಯಕ್ಷ ಉದಯಶಂಕರ್ ಭಟ್, ಕಾರ್ಯದರ್ಶಿ ಡಾಕ್ಟರ್ ವೇಣುಗೋಪಾಲ್, ಕಾರ್ಯಕಾರಿ ಸಮಿತಿ ಸದಸ್ಯರು, ಸೊಸೈಟಿಯ ನೌಕರ ವೃಂದ, ಹಾಲು ಉತ್ಪಾದಕರು, ಊರವರು, ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಸಿಹಿ ಹಂಚಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ ಆರ್ಟಿ ಆಹಾರೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿರಿಯ ಅಧ್ಯಾಪಕ ವಿನೋದ್ ರಾಜ್ ಪಿಕೆ ಉದ್ಘಾಟಿಸಿದರು. ಕಲ್ಲಘಟ್ಟ ಎಂಎಯುಪಿ ಶಾಲೆಯಲ್ಲಿ ಆರ್ಟಿ ಆಹಾರೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿರಿಯ ಅಧ್ಯಾಪಕ ವಿನೋದ್ ರಾಜ್ ಪಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಾಪಿಕೆ ನಿರೀಕ್ಷಾ ಆಟಿಯಲ್ಲಿ ತಯಾರಿಸುವ ಆಹಾರ ವಸ್ತುಗಳ ಪ್ರಾಮುಖ್ಯತೆಯ ಕುರಿತಾಗಿ ಮಕ್ಕಳಿಗೆ ತಿಳಿಸಿದರು. ಶಾಲೆಯ ಎಲ್ಲ ಅಧ್ಯಾಪಕರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಆಹಾರೋತ್ಸವದಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡರು. ವಿದ್ಯಾರ್ಥಿಗಳು ಹಲವಾರು ಆಹಾರ ವಸ್ತುಗಳನ್ನು ತಯಾರಿಸಿ ತಂದಿದ್ದರು. 20-25ಕ್ಕೂ ಹೆಚ್ಚು ತರಹದ ಆಹಾರ ವಸ್ತುಗಳು ಆಹಾರ ಉತ್ಸವದಲ್ಲಿದ್ದವು. ವಿದ್ಯಾರ್ಥಿಗಳು ತಾವು ತಂದಿದ್ದ ಆಹಾರ ವಸ್ತುಗಳನ್ನು ಪರಸ್ಪರ ಹಂಚಿಕೊಂಡು ತಿನ್ನುವುದರ ಮೂಲಕ ಆಹಾರೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಎಸ್ಸಿಟಿ ಶಾಲೆಯಲ್ಲಿ ಹೊಸ ಸಾಫ್ಟ್ವೇರ್ ಬಳಸಿಕೊಂಡು ವಿನೂತನ ಶೈಲಿಯಲ್ಲಿ ಶಾಲಾ ಚುನಾವಣೆ ನಡೆಸಲಾಯಿತು. ಚುನಾವಣೆಯಲ್ಲೇ ವಿದ್ಯಾರ್ಥಿಗಳು ಹುರುಪಿನಿಂದ ಭಾಗವಹಿಸಿದ್ದರು. ಮಂಜೇಶ್ವರ ಎಸ್ಸಿಟಿ ಶಾಲೆಯಲ್ಲಿ ಹೊಸ ಸಾಫ್ಟ್ವೇರ್ ಬಳಸಿಕೊಂಡು ವಿನೂತನ ಶೈಲಿಯಲ್ಲಿ ಶಾಲಾ ಚುನಾವಣೆ ನಡೆಸಲಾಯಿತು. ನಾಮಪತ್ರ ಸಲ್ಲಿಕೆಯಿಂದ ಆರಂಭಿಸಿ ಚುನಾವಣಾ ಪ್ರಚಾರ, ಚುನಾವಣಾ ಫಲಿತಾಂಶದವರೆಗೆ ನಡೆದ ಚುನಾವಣೆಯಲ್ಲೇ ವಿದ್ಯಾರ್ಥಿಗಳು ಹುರುಪಿನಿಂದ ಭಾಗವಹಿಸಿದ್ದರು. ಸಮ್ಮತಿ ಆ್ಯಪ್ನ ಮೂಲಕ ಈ ಚುನಾವಣೆಯಲ್ಲಿ ಪ್ರತಿ ತರಗತಿ ನಾಯಕನ ಆಯ್ಕೆ ಪ್ರಕ್ರಿಯೆ ಜರುಗಿದ್ದು, ತರಗತಿ ನಾಯಕರುಗಳ ಹಾಗೂ ಶಾಲಾ ನಾಯಕನ ಆಯ್ಕೆ ನಡೆಯಿತು. ಲಿಟಲ್ ಕೈಟ್ ವಿದ್ಯಾರ್ಥಿಗಳು ಸಹಕರಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಸುರೇಖಾ ಮಲ್ಯ ಶಾಲಾ ನಾಯಕರ ಫಲಿತಾಂಶವನ್ನು ಘೋಷಿಸಿದರು. ಶಾಲಾ ಸಮಾಜ ವಿಜ್ಞಾನ ಶಿಕ್ಷಕರು ಚುನಾವಣೆಯ ನೇತೃತ್ವ ವಹಿಸಿದ್ದರು. ಲಿಟಲ್ ಕೈಟ್ನ ಭಾಗವಾಗಿ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡುವ ಮೂಲಕ ಚುನಾವಣಾ ಕಾರ್ಯವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಮುತುವರ್ಜಿಯಿಂದ ನಡೆಸಿಕೊಟ್ಟರು. ಪ್ರತಿಯೊಂದು ತರಗತಿಯಲ್ಲಿ ಶಿಕ್ಷಕರೊಂದಿಗೆ ಲಿಟಲ್ ಕೈಟ್ ವಿದ್ಯಾರ್ಥಿಗಳು ಜೊತೆಯಾದರು. ನೂತನ ಮಾದರಿ ಚುನಾವಣಾ ವ್ಯವಸ್ಥೆಯು ಎಲ್ಲಾ ಮಕ್ಕಳಿಗೆ ನವೋಲ್ಲಾಸವನ್ನು ತಂದುಕೊಟ್ಟಿತು. ಮಾತ್ರವಲ್ಲ, ಪ್ರಸ್ತುತ ಚುನಾವಣಾ ಪದ್ಧತಿಯ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೂಡ್ಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ಕಾಸರಗೋಡು ವಲಯ ಸಮಿತಿ ವತಿಯಿಂದ ನಡೆಸಲಾಯಿತು ಧರಣಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪೇರುಂಬಳದಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದ ವಿದ್ಯಾನಗರ ನಿವಾಸಿ ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಆನೆಯಿಂದ ನೆರವೇರಿದ ಧ್ವಜವಂದನೆಯ ವಿಶೇಷ ವಿಡಿಯೋ ಎಲ್ಲೆಡೆ ವೈರಲ್. ಮಾದಕ ವ್ಯಸನದ ವಿರುದ್ಧ ಜನಪರ ಒಕ್ಕೂಟ ಹಾಗೂ ಬೀದಿ ಬದಿ ಚಿತ್ರರಚನೆ. ಕಾಸರಗೋಡು ಜನ ಮೈತ್ರಿ, ಶಿಶು ಸೌಹಾರ್ದ ಪೊಲೀಸ್ ಸ್ಟೇಷನ್, ಬ್ರಷ್ ರೈಟಿಂಗ್ ಆರ್ಟಿಸ್ಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ. ಕಾಸರಗೋಡು ನಗರಸಭೆ 7ನೇ ವಾರ್ಡ್ ನುಳ್ಳಿಪಾಡಿ ಇದರ ಆಶ್ರಯದಲ್ಲಿ ವಾರ್ಡ್ ಮಟ್ಟದ ಪ್ರತಿಭಾ ಪುರಸ್ಕಾರ ವಿತರಣೆ ಕೋಟೆಕಡಿ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.